ಮನಜನ ಚಾರಿಟೇಬಲ್ ಟ್ರಸ್ಟ್ನಿಂದ ನಿರ್ಗೋನ್ ಹಾಗೂ ಸೂಫಿ ಹಾಡುಗಳ ಮನಜನ ಸಂಗೀತ ಹಬ್ಬ ಆಸೀಮಾ ಜನವರಿ 4ರಂದು ಮಂಜಲ್ಪಟ್ ಸುಧಾನಾ ಶಾಲಾ ಗ್ರೌಂಡ್ನಲ್ಲಿ ನಡೆಯಲಿದೆ ಎಂದು ಮನಜನ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಸೌಮ್ಯ ಭಟ್ ತಿಳಿಸಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಇವರು, ಮನಸ್ಸಿನಲ್ಲಿ ಆರೋಗ್ಯ, ನಾವು ಏನನ್ನ ಎದುರಿಸುತ್ತೇವೆ ಅನ್ನುವ ಮಾನಸಿಕತೆ, ಕಾಯಿಲೆ, ತೊಂದರೆ, ಸವಾಲುಗಳನ್ನು ಪರಿಹರಿಸುವ ಹಾಗೂ ನಿಭಾಯಿಸುವ ರೀತಿಗಳು ಮುಂತಾದ ವಿಚಾರಗಳ ಕುರಿತು ಅರಿವು ಮೂಡಿಸುವುದು ನಮಗೆ ಆಶಯವಾಗಿದೆ. ಈಗಾಗಲೇ ಟ್ರಸ್ಟ್ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಪೋಸ್ಟರ್ಗಳನ್ನು ಹಂಚಿಕೊಳ್ಳುತ್ತಿದೆ. ಅಲ್ಲದೆ ಮಾನಸಿಕ ಆರೋಗ್ಯ ಕುರಿತು ಅರಿವು ಮೂಡಿಸುವ ಮಾತುಕತೆ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ ಎಂದರು. ಬಹಳ ಅಪರೂಪದ, ಎಲ್ಲಿವರೆಗೂ ಕರ್ನಾಟಕದಲ್ಲಿ ಎಲ್ಲೂ ಆಗಿಲ್ಲ ಈ ಕಾರ್ಯಕ್ರಮ ಆಗಲಿಲ್ಲ. ಇದು ಮೊಟ್ಟ ಮೊದಲ ಬಾರಿಗೆ ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲೇ ಅಂತ ಹೇಳ್ಬಹುದು. ಬೆಂಗಳೂರಿನಲ್ಲಿ ಆಗಿತ್ತು, ಆದ್ರೆ ಅದು ಕಬೀರ್ ಉತ್ಸವ ಅಂತ ಬೇರೆ ರೀತಿಯಲ್ಲಿ ಆದದ್ದು. ಇದನ್ನು ನಾವು ಹೇಗೆ ಮಾಡಿದ್ದೇವೆ ಅಂದ್ರೆ, ಅಸೀಮಾ ಅಂತ ಈ ಮ್ಯೂಸಿಕ್ ಫೆಸ್ಟಿವಲ್ ನಾವು ಮನಜನದವರು ಆಯೋಜಿಸುತ್ತಿರುವ, ಪ್ರಸ್ತುತಿಪಡಿಸುತ್ತಿರುವ ಅಸೀಮಾ ಮ್ಯೂಸಿಕ್ ಫೆಸ್ಟಿವಲ್. ಇದರಲ್ಲಿ ಕಬೀರ್ ದಾಸನಿಂದ ಹಿಡಿದು ಬೇರೆ ಬೇರೆ ಸಂತರು, ನಿರ್ಗುಣ ಸಂತರು, ಇಲ್ಲಿ ಪೋಸ್ಟರ್ ಇದೆ, ಇದನ್ನು ಇಲ್ಲಿ ಬಿಟ್ಟಿರ್ತೇನೆ. ಗುಲಾಬಿ ದಾಸ್, ಭವಾನಿ ದಾಸು, ಮೀರಾಬಾಯಿ, ಕಬೀರ್ ದಾಸ್, ನಾನಕ್ ದಾಸ್, ಗೋರಖನಾಥ್, ನಾರಾಯಣ್ ದಾಸ್, ಬುಲ್ಲೆ ಶಾ, ಅಮೀರ್ ಖುಸ್ರೋ, ಬಾಬಾ ಫರೀದ್, ಇವರೆಲ್ಲರ ಹಾಡುಗಳನ್ನ ಇವರು ಪ್ರಸ್ತುತಿಪಡಿಸ್ತಾರೆ. ಒಂದು ಗುಂಪು ಪ್ರಹ್ಲಾದ ಟಿಪ್ಪಣಿಯ ಅಂತ ಹೇಳುವವರು ಇಂದೋರ್ನಿಂದ ಬರ್ತಿದ್ದಾರೆ, ಉಜ್ಜಯಿನ್ ಬರ್ತಾ ಇದ್ದಾರೆ, ಮಧ್ಯಪ್ರದೇಶದ. ಅವರು ಕಳೆದ 30ಕ್ಕೂ ಮೀರಿ ವರ್ಷಗಳಿಂದ ಈ ಹಾಡುಗಳನ್ನು ಹಾಡ್ತಾ ಬೇರೆ ಬೇರೆ ದೇಶದ ಸುಮಾರು ಭಾಗಗಳಿಗೆ ಹೋಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ವಿದೇಶಗಳಿಗೂ ಕೂಡ ಹೋಗಿ ಕೊಟ್ಟಿದ್ದಾರೆ. ಬಹಳ ಒಂದು ಹೆಸರುವಾಸಿಯಾದಂತಹ ಆರ್ಟಿಸ್ಟು ಪ್ರಹ್ಲಾದ ಟಿಪ್ಪಣಿಯ ಅಂತ ಹೇಳಿ. ಇನ್ನೊಂದು ಗುಂಪಿನವರು ಮೀರ್ ಬಸು ಖಾನ್ ಅಂತ ಹೇಳಿ, ಇವರು ಬಿಕನೇರ್, ರಾಜಸ್ಥಾನದಿಂದ ಬರ್ತಿದ್ದಾರೆ. ಹಾಗೆ ಈ ಎರಡು ಗುಂಪಿನವರು ಬಂದು ಬೇರೆ ಬೇರೆ ಸಂತರ ನಿರ್ಗುಣ ಗೀತೆಗಳು ಹಾಗೂ ಕಬೀರ್ ಗೀತೆಗಳು, ಸೂಫಿ ಹಾಡುಗಳನ್ನು ಹಾಡಲಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಪುತ್ತೂರಿನಲ್ಲಿ, ಖಂಡಿತವಾಗ್ಲೂ ಮಂಗಳೂರಿನಲ್ಲೂ ಇಲ್ಲಿವರೆಗೆ ಆಗಲಿಲ್ಲ, ಬೆಂಗಳೂರಿನಲ್ಲೂ ಸುಮಾರು ಹಿಂದೆ ಕೆಲವರು ಮಾತ್ರ ಹಾಡಿದ್ರು. ಇದು ಬಹಳ ಅಪರೂಪ.